ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ಮಸಾಲ ಆಲೂ ಮತ್ತು ಮೆಲ್ಟೆಡ್ ಚೀಸ್ ಕಾಂಬಿನೇಷನಿಂದ ಸೂಪರ್ ಟೇಸ್ಟಿಯಾದ ಆಲೂ ಚೀಸ್ ಬೋಂಡಾ ಮತ್ತು ಅದಕ್ಕೆ ಕಾಂಬಿನೇಷನ್ ಆದ ಪುದೀನ ಚಟ್ನಿಯನ್ನು, ರೆಸ್ಟೋರೆಂಟ್ ಸ್ಟೈಲ್ ಪುದೀನ ಚಟ್ನಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಪರ್ಫೆಕ್ಟ್ ಟೀ ಟೈಮ್ ಸ್ನ್ಯಾಕ್ಸ್ ಮತ್ತು ಮನೆಯಲ್ಲೇ ಚಿಕ್ಕ ಪುಟ್ಟ ಪಾರ್ಟಿ ಆದಾಗ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಇನ್ನು ತಡ ಮಾಡದೆ ಈ ರೆಸಿಪಿನ ಶುರು ಮಾಡೋಣ. ಮೊದಲು ಪುದೀನ ಚಟ್ನಿನ ರೆಡಿ ಮಾಡ್ಕೊಬಿಡೋಣ. ಪುದೀನ ಚಟ್ನಿ ರುಬ್ಕೊಳ್ಳೋಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಪುದೀನನ ಹಾಕೋತಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೋತಿದ್ದೀನಿ. 2 ಹಸಿರು ಮೆಣಸಿಕಾಯಿನ ಹಾಕೋತಿದ್ದೀನಿ. ನೀವು ಖಾರ ಜಾಸ್ತಿ ತಿಂತೀರ ಜಾಸ್ತಿ ಕೂಡ ಹಾಕೋಬಹುದು. 4 ಬೆಳ್ಳುಳ್ಳಿ ಎಸ್ಲು ಮತ್ತು ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ನಾನು ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ರುಬ್ಕೊಂಡಿದ್ದೀನಿ. ನಿಮಗೆ ಗಟ್ಟಿಗೆ ಬೇಕು ಅಂತ ಅಂದರೆ ನೀರು ಹಾಕ್ತೇನೆ ಮೊಸರಲ್ಲೇ ರುಬ್ಕೋಬಹುದು. ನೋಡಿ, ನಾವು ಫೈನಲಿ ಪುದೀನ ಚಟ್ನಿ ಈ ಥರ ಕಾಣಿಸ್ತಾ ಇದೆ. ಈ ಪುದೀನ ಚಟ್ನಿನ ನೀವು ಬಜ್ಜಿ, ಬೋಂಡಾಗೆ ಸೈಡ್ ಡಿಶ್ ಆಗಿ, ಚಿಕನ್ ಕಬಾಬ್ಗೆಲ್ಲ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬಹುದು. ತಂದಿರೋ ಚಿಕನ್ ಕೂಡ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬಹುದು. ಇಷ್ಟ ಇದು, ಇದನ್ನು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಆಲೂ ಚೀಸ್ ಬೋಂಡಾ ಮಾಡೋಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 3 ಆಲೂಗಡ್ಡೆನ ಈ ಥರ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಕೊಬ್ಬರಿ ತುರಿಯೋದ್ರಲ್ಲಿ ಈ ಥರ ತುರ್ಕೋತಾ ಇದ್ದೀನಿ. ನೀವು ಸ್ಮ್ಯಾಶ್ ಮಾಡಿ ಕೂಡ ಹಾಕೋಬಹುದು, ಇಲ್ಲ ಕೈಯಲ್ಲಿ ಕೂಡ ಕಿವುಚ್ಕೋಬಹುದು. ನೋಡಿ, ನಾನು ಈ ಥರ ತುರ್ಕೊಂಡಿದ್ದೀನಿ. ತುರ್ಕೊಂಡಿರುವಂತಹ ಆಲೂಗಡ್ಡೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಚೀಸ್ನ ಈ ಥರ ತುರ್ದಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಚೀಸ್ನ ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ಟಫಿಂಗು ಫ್ರೈ ಮಾಡಬೇಕಾದ್ರೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಚೀಸಲ್ಲಿ ಉಪ್ಪಿರುತ್ತೆ ನೋಡಿ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೀವು ಮೆಣಸಿನ ಪುಡಿನ ಕೂಡ ಆ್ಯಡ್ ಮಾಡ್ಬೋದು. ನಿಮಗೆ ಹುಳಿ ಇಷ್ಟ ಇಲ್ಲ ಅಂತಂದರೆ ಚಾಟ್ ಮಸಾಲಾಸ್ ಕೂಡ ಸ್ಕಿಪ್ ಮಾಡ್ಬೋದು. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ. ಈ ಸ್ಟಫಿಂಗ್ ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಇಲ್ಲ ಅಂದರೆ ನೀವು ಕಾರ್ನ್ ಫ್ಲೋರ್ ಅಥವಾ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಂಡೇ ಕಲಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ಟಫಿಂಗ್ ಆಚೆ ಬಂದುಬಿಡುತ್ತೆ. ಈ ಥರ ಕಲಿಸ್ಕೊಂಡಿದ್ರೆ ಮಧ್ಯಕ್ಕೆ ಚೀಸ್ನ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈ ಥರ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಕವರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಚೀಸ್ ಹೊರಗಡೆಯಿಂದ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಗಟ್ಟಿಗಿರಬೇಕು. ಸ್ವಲ್ಪ ತೆಳ್ಳಗಿದ್ರೆ ನೀವು ಬ್ರೆಡ್ ಕ್ರಮ್ಸ್ ಏನಾದ್ರು ಹಾಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಫ್ರೈ ಮಾಡಬೇಕಾದ್ರೆ ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ. ನೋಡಿ, ಇಷ್ಟೇ ಇದು. ನೋಡಿ, ಎಲ್ಲನೂ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಸ್ಟಫಿಂಗ್ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬೋಂಡದ ಹಿಟ್ಟನ್ನು ಕಲಿಸ್ಕೊಬಿಡೋಣ. ನೋಡಿ, ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಹಾಕೋತಾ ಇದ್ದೀನಿ. ಇದರ ನೀರು ಹಾಕ್ಕೊಂಡು ನಾವು ಮಾಮೂಲಿ ಬೋಂಡ ಮಾಡ್ತೀವಲ್ವ ಆ ಹದು ಕಲಿಸ್ಕೋಬೇಕು. ಇದರ ತೆಳ್ಳಗೆ ಮಾತ್ರ ಕಲಿಸ್ಕೋಬೇಡಿ, ಸ್ಟಫಿಂಗ್ ಆಚೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಕೊಂಡಿದ್ದಾಗಿದೆ. ಒಂದೇ ಉಂಡೆಗಳನ್ನ ಇದ್ರೊಳಗಡೆ ಹಾಕಿ ನೀಟಾಗಿ ಈ ಥರ ಹೊರಳಿಸಿ ಆಯಿಲ್ಗೆ ಫ್ರೈ ಮಾಡಬೇಕಾಗತ್ತೆ. ನೋಡಿ, ನಾನು ಈ ಥರ ತೊಗೊಂಡಿದ್ದೀನಿ. ಈ ಥರ ಎಲ್ಲ ಕಡೆ ಕೋಟ್ ಆಗಿರಬೇಕು ನೀಟಾಗಿ. ಸ್ಟಫಿಂಗ್ ಫುಲ್ ಕವರ್ ಆಗಿರಬೇಕು. ಎಣ್ಣೆನೂ ಕೂಡ ಹದವಾಗಿ ಕಾಯ್ದಿದೆ. ಇವಾಗ ಒಂದೊಂದೇ ಮಾಡ್ಕೊಂಡಿದ್ವಲ್ಲ ಚೀಸ್ ಬಾಲ್ಗಳು, ಅದನ್ನು ಇದ್ರೊಳಗಡೆ ಬಿಟ್ಕೋತಾ ಇದ್ದೀನಿ. ಎಣ್ಣೆನ ತುಂಬ ಹೈ ಫ್ಲೇಮಲ್ಲಿ ಕಾಯಿಸ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡು ಒಂದೊಂದೇ ಬಾಲ್ಗಳನ್ನ ಬಿಟ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಚೀಸ್ ಬಾಲ್ಗಳನ್ನ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಒಂದು ಕಡೆ ಫ್ರೈ ಆದಮೇಲೆ ತಿರುವು ಹಾಕ್ಕೊಂಡು ಇನ್ನೊಂದು ಕಡೆ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ. ಚೀಸ್ ಬಾಡಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಚಿಕ್ಕ ಮಕ್ಕಳು ಕೊಡೋದ್ರಿಂದ ಮಸಲ್ ಗ್ರೋತ್ಗೆ, ಮೂಳೆಗಳ ಡೆವಲಪ್ಮೆಂಟ್ಗೆ, ಕ್ಯಾವಿಟಿನ ತಡೆಗಟ್ಟಕ್ಕೆ ಚೀಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಮಕ್ಕಳು ಚೀಸ್ನ ಇಷ್ಟಪಟ್ಟೆ ಪಡ್ತಾರೆ. ಈ ರೆಸಿಪಿನ ನೀವು ಅವ್ರಿಗೆ ಮಾಡಿಕೊಟ್ರೆ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೋಡಿ, ನಾನು ಫೈನಲಿ ಎಲ್ಲದನ್ನು ಕೂಡ ಬೇಯಿಸ್ಕೊಂಡು ಈ ಥರ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ಥರ ಸಾಫ್ಟಾಗಿ ಚೀಸ್ ಬಾಲ್ಗಳು ರೆಡಿಯಾಗಿದೆ. ನೋಡೋದಕ್ಕಷ್ಟೇ ಅಲ್ಲ, ಟೇಸ್ಟ್ ಕೂಡ ತುಂಬ ಸೂಪರ್ ಆಗಿರುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡಿ. ಇದನ್ನು ನಾವು ಮಾಡ್ಕೊಂಡಿರೋ ಪುದೀನ ಚಟ್ನಿ ಮತ್ತು ಮಯೋನಿಸ್ ಇತ್ತು, ಅದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಆಲೂ ಚೀಸ್ ಬೋಂಡನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ. ನೋಡಿ, ಚೀಸ್ ಎಲ್ಲ ಮೆಲ್ಟಾಗಿ ಕ್ರೀಮ್ ಥರ ಆಗಿದೆ. ಈ ಥರ ಆಗಿದೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ. ನೋಡಿದ್ರಲ್ವಾ, ಸೂಪರ್ ಟೇಸ್ಟಿ ಆಗಿರುವಂತಹ ಆಲೂ ಚೀಸ್ ಬಾಲ್ನ ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.